ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಸೂಪರ್. ಹಾಯ್ ಬ್ರೋ, ಮಸ್ತು. ಫಿಲಂ ಮಾತ್ರ ಫಸ್ಟ್ ಕ್ಲಾಸ್ ಆಗೈತಣ. ಸೂಪರ್ ಬ್ರೋ, ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ. ಬ್ಲಾಕ್ ಬಸ್ಟರ್ ಸೂಪರ್ ಮೂವಿ ಪಕ್ಕಾ 1000 crores. ಬಹಳ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ, ನೈಸ್ ಮೂವಿ, ಕಂಪ್ಲೀಟ್ಲಿ ಯಶ್ ಮೂವಿ. ಸರ್ ನಿಜವಾಗ್ಲೂ ಎಸ್ ಅವರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಕ್ಸಲೆಂಟ್ ಮೂವಿ ಸರ್. ಒಬ್ಬ ಸಣ್ಣ ಹಳ್ಳಿ ಲುಟ್ಟಿ ಇಂಡಿಯಾ ಅಲ್ಲ ಇಡೀ ವಿಶ್ವಕ್ಕೆ ಅವರ ಕನ್ನಡದ ಪ್ರತಿಭೆಯನ್ನು ತೋರಿಸಿದ್ದಾರೆ. ಎಕ್ಸಲೆಂಟ್ ಟಿಕೆಟ್ ಇಸ್ ಸೂಪರ್. ಚೆನ್ನಾಗಿದೆ ಸೂಪರ್ ಸೂಪರ್ ಸೂಪರ್. ನಮ್ಮ ಬೇರೆ ಹುಡುಗರಿಗೆಲ್ಲ ಬಾಂಬೆ ಬಿಟ್ಟೆ. ಹಾಲಿವುಡ್ ಲೆವೆಲ್ ಏನಿದೆ ಫಿಲಮು, ಇಂಗ್ಲಿಷ್ ಫಿಲಮ್ ತರ ತೆಗ್ದಿದ್ದಾರೆ. ಎಷ್ಟು ಮಗ ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟ್ 2 ವೇಟಿಂಗ್. ಚೆನ್ನಾಗಿತ್ತು. ನಮ್ಮ ಒಂದು ಕನ್ನಡ ಪಿಕ್ಚರ್ ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿದ್ದಾರೆ ಅಂದ್ರೆ ಗ್ರೇಟು. ಗೊತ್ತಲ್ಲ ಯಶ್ ಅವರು ಯಾವ ಮಟ್ಟದಲ್ಲಿ ಬಂದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ಈಗ ಅದರಲ್ಲೂ ನನಗೆ ಖುಷಿ ಆಗೋದು ಆಗಿದ್ದೇನೆಂದ್ರೆ ಬೇರೆ ಸ್ಟೇಟ್ ಸಿನಿಮಾಗಳೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಇದು ಅಬ್ಬರ ಮಾಡ್ತಾ ಇದ್ವು. ಇವತ್ತಿನ ದಿವಸ ಬೇರೆ ಸ್ಟೇಟ್ಗಳಲ್ಲಿ ನಮ್ಮ ಕನ್ನಡ ಚಿತ್ರ ಬಂದ್ಬಿಟ್ಟು ಒಂದು ಎಲ್ಲ ಕಡೆ ಹೌಸ್ಫುಲ್ ಅಂತ ತೋರಿಸ್ತಾ ಇದೆಯಲ್ಲ, ತುಂಬ ಗ್ರೇಟ್ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಡೈಲಾಗ್ ಎಲ್ಲಾನು ತುಂಬ ಚೆನ್ನಾಗಿ ಬಂತು. ಅದರಲ್ಲೂ ಇವ್ರ ಆಕ್ಟಿಂಗ್ ಅಂತೂ ಇನ್ನೂ ಸೂಪರ್ ಆಗಿದೆ. ಗ್ರೇಟು. ಸಖತ್ತಾಯ್ತೆ ಬ್ರೋ. ಫಸ್ಟ್ ಹಾಫ್ ಮಾತ್ರ ಒಂಥರ ಹಾಲಿವುಡ್ ಲೆವೆಲ್ ಅಲ್ಲಿ ಐತೆ ಮೂವಿ ಮಾತ್ರ. ಕನ್ನಡ ಫಿಲಮ್ ನ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಪ್ರವೇಶ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಏನಂದ್ರೆ ಡೈಲಾಗ್ ಡೆಲಿವರಿ ಒಂದಾದ್ಮೇಲೆ ಒಂದು ನೆನಪಿಗೆ ಬರ್ತಿಲ್ಲ, ಹಂಗೈತೆ. ಒಂದು ಮುಗುತ್ತೆ ಇದ್ದ ತಕ್ಷಣ ಚೆನ್ನಾಗೈತೆ ಡೈಲಾಗು ಅಂದ ತಕ್ಷಣ ನೆಕ್ಸ್ಟ್ ಅದೇ ತರ ಐತೆ. ಕೆಲವರು ಹೇಳ್ತಾರೆ ಎಲ್ಲ KGF ಆಗಲ್ಲ ಅಂತ ಹೇಳ್ತಾ ಇದ್ರು. KGF ಎಲ್ಲ ಸಿನಿಮಾ KGF ಆಗಲ್ಲ. ಅದಕ್ಕಿಂತ ಟಾಪ್ ಲೆವೆಲ್ ಐತೆ ಬ್ರೋ ಇದು. ಅದಕ್ಕಿಂತ ಟಾಪ್ ಲೆವೆಲ್ ಐತೆ. ಹಾಫ್ ಮಾತ್ರ ಫಸ್ಟ್ ಹಾಫ್ ಎಲ್ಲೂ ಬೋರ್ ಅನ್ಸಿಲ್ಲ, ಸಕ್ಕತ್ತೈತೆ ಮಾತ್ರ. ಸೊ ಏನಂದ್ರೆ ನಾವು ವೆಯ್ಟ್ ಮಾಡ್ತಿದೀವಿ, ಎಲ್ಲೇ ಆಗಲಿ ಬೋರ್ ಅನ್ನೋದಿಲ್ಲ ಇಲ್ಲಿ ಆಕ್ಚುಲಿ ಮೂವಿಲಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಸೊ ಮೇನ್ ಇವಾಗ ನಮಗೆ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಬರುತ್ತೆ, ಮಗನ್ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ, ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಖಂಡಿತ ಸರ್, ಟಿಕೆಟ್ ಅದು ಆಲ್ರೆಡಿ 21 ತಗೊಂಡು ಇನ್ನ ವೇಟಿಂಗ್ ಇದ್ದೀವಿ. ಆ ಟಿಕೆಟ್ ನೋಡೋದಕ್ಕೆ ಇನ್ನ ವೇಟಿಂಗ್ ಇದ್ದೀವಿ ಸರ್ ನಾವು. ಡೈಲಾಗ್ ಆಕ್ಚುಲಿ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಒಂದು ಚೆನ್ನಾಗಿದೆ, ಪ್ರೀತಿ ಬಗ್ಗೆ ಒಂದು ಹೇಳಿದ್ದಾರೆ. ಡೈಲಾಗ್ ಚೆನ್ನಾಗಿದೆ. ಪ್ರೀತಿ ಕೆಲವರು ಬದುಕೋಸ್ಕರ ಮಾಡ್ತಾರೆ, ಇನ್ನೊಂದು ಕೆಲವರು ಬದುಕೆ ಪ್ರೀತಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದು ನೆಕ್ಸ್ಟ್ ಲೆವೆಲ್ ಇದೆ ಸರ್. ಥ್ಯಾಂಕ್ ಯು. ಖುಷಿ ಆಯ್ತು ನಿಜವಾಗ್ಲು. ಈ ರಾಖಿ ಹಬ್ಬಕ್ಕೆ ಈ ಅಣ್ಣ ತಮ್ಮ ಅಕ್ಕ ತಂಗಿ ಇದೇನಿದಿಲ್ಲ ಆ ಬಾಂಧವ್ಯ ನಿಜವಾಗ್ಲು ಈ ಟೈಮಿಗೆ ಬೇಕಿತ್ತು ಈ ಸಿನಿಮಾ. ಆಮೇಲೆ ಟಾಕ್ಸಿಕ್ ಅಂದಿದ ತಕ್ಷಣ ಎಲ್ಲ ಏನೇನೋ ಇರುತ್ತಂತೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಸೆಂಟಿಮೆಂಟ್ ಇದೆ, ಒಂದು ಅಕ್ಕ ತಮ್ಮನ ಬಾಂಧವ್ಯ ಇದೆ. ಬಟ್ ಸಂಬಂಧಗಳಿಗೆ ಎಷ್ಟು ಬಲ ಇರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಬ್ಬ ಬಸ್ಸು ಡ್ರೈವರ್ ಮಗ ಗಾಂಧಿನಗರದಲ್ಲಿ ಬಂದು ಕಟ್ಟವಟ್ರು ನಿಲ್ಲಿಸ್ತೀನಿ ಅಂತೇಳಿ ಇವತ್ತು ಓಲ್ಡ್ಗೆ ಕಟ್ಟವಟ್ರು ನಿಲ್ಲಿಸಿದ್ದಾರೆ. ಎಲ್ಲ ಸಿನಿಮಾ KGF ಆಗಲ್ಲ ಅಂತ ಹೇಳ್ತಾ ಇದ್ರು. ಏನ್ ಸರ್ ಎಲ್ಲ ಸಿನಿಮಾ KGF ಆಗಲ್ಲ ಸರ್? ನಾನು ಹೇಳ್ತಿಲ್ವಾ, ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವು ಯಾವತ್ತೂ ಕಾಂಟ್ರವರ್ಸಿ ಮಾಡಲ್ಲ. ಯಾಕೆಂದ್ರೆ ಇದು ಎರಡೂ ನಮ್ಮ ಸಿನಿಮಾಗಳೇ, ನಮ್ಮ ಹೀರೋನೇ. ಒಳ್ಳೇದಾಗ್ಲಿ ಟಾಕ್ಸಿಕ್ ಟೀಮ್ಗೆ.